ನಮಸ್ಕಾರ ವೀಕ್ಷಕರೇ, ನೀವು ಕಾಯ್ತಿರುವಂಥ ಇಲ್ಲಿವರೆಗೂ ಯಾರ್ಯಾರು ಗೃಹಲಕ್ಷ್ಮಿ ಅನ್ನೋದನೇ ಕಂತಿಗೆ ಕಾಯ್ತಾ ಇದ್ರು ಎಲ್ರಿಗೂ ಕೂಡ ಹಣ ಬರ್ತಾ ಇದೆ. ಬರೋ ದಿವಸ ಬಂದಾಯಿತು ಸ್ನೇಹಿತರೆ. ಅದು ಏನಂತ ಕಂಪ್ಲೀಟಾಗಿ ಹೇಳ್ತೀನಿ, ಈ ವಿಡಿಯೋನ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಸ್ನೇಹಿತರೆ, ತುಂಬ ದಿನಗಳಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಹೇಳಿ, ಇದನ್ನೇನಾದರೂ ನಿಲ್ಲಿಸ್ಬಿಡ್ತಾರಾ ಅಂತ ಕೇಳ್ತಾ ಇದ್ರಿ. ನೋಡಿ ಸ್ನೇಹಿತರೆ, ಇವತ್ತು ಜುಲೈ 15ನೇ ತಾರೀಕು ಆಗೋಗಿದೆ. ಇನ್ನು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಟ್ವಿಟರ್ ಮುಖಾಂತರ ನಮಗೆ ತಿಳಿಸಿದರು, ನಾನು ಈ ಒಂದು ಗೃಹಲಕ್ಷ್ಮಿಯ 11 ಮತ್ತು 12ನೇ ಕಂತಿನ ಹಣವನ್ನು ನಾನು ಜುಲೈ 15ರೊಳಗೆ ನಿಮಗೆ ತಲುಪಿಸುವಂಥ ಕೆಲಸನ ನಾನು ಮಾಡ್ತೀನಿ ಅಂತ ಹೇಳಿದರು. ಆದರೆ ಈ ದಿವಸ ಇವತ್ತಿದೆ, ಖಂಡಿತವಾಗ್ಲೂ ಇವತ್ತು ಬರುತ್ತೆ. ಅಟ್ಲೀಸ್ಟ್ ಇವತ್ತು ಸಂಜೆ ಒಳಗೆ ನಿಮಗೆ ಈ ಒಂದು ಹಣ ಬಂದು ತಲುಪಿಬಿಡುತ್ತೆ ಸ್ನೇಹಿತರೆ. ನೀವೇ ಕೂಡ ನೋಡಿದ್ರಿ, ತುಂಬ ಸ್ಟೂಡೆಂಟ್ಸ್ ಕೂಡ ಹೇಳಿದ್ರು ಯುವ ನಿಧಿಯ ಹಣ ನಮಗೆ ಬರ್ತಿಲ್ಲ ಅಂದಾಗ ಒಟ್ಟೊಟ್ಟಿಗೆ ಅವ್ರಿಗೆ 9ರಿಂದ 10 ಸಾವಿರ ಹಣವನ್ನು ಹಾಕ್ಬಿಟ್ರು. ಯುವ ನಿಧಿಯ ಹಣವನ್ನು 3-4 ತಿಂಗಳು ಹಾಕೇ ಇರಲಿಲ್ಲ. ಎಲ್ಲರೂ ಕೂಡ ಗಾಬರಿಯಾಗಿದ್ದರು. ಯುವ ನಿಧಿ ನಿಲ್ಲಿಸ್ಬಿಡ್ತಾರೆ, ಸುಮ್ಮನೆ ಈ ಥರ ಯೋಜನೆಗಳನ್ನು ಮಾಡಿದ್ದಾರೆ, ಇದರಿಂದ ನಮಗೆ ಹಣ ಬರ್ತಿಲ್ಲ ಅಂತ ಹೇಳ್ತಾ ಇದ್ರಲ್ಲ. ಈಗ ಯುವ ನಿಧಿ ಹಣ ಕೂಡ ಬಂದ್ಬಿಡ್ತು, 10,000 9,000 ಬಂದುಬಿಡ್ತು. ಅಲ್ಲಿಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಯುವ ನಿಧಿ ಅಪ್ಡೇಟ್ ಮುಗೀತು. ಇನ್ನು ಏನು ಗೃಹಲಕ್ಷ್ಮಿ ಅಂತ ನೀವು ನೋಡೋದಾದರೆ, ಒಟ್ಟಿಗೆ ಅವರು 4,000 ಹಣವನ್ನು ಹಾಕ್ತೀವಿ, ನಾವು 4,000 ಹಣವನ್ನು ಹಾಕ್ತೀವಿ ಅಂತ ಹೇಳಿದರು. ಅಟ್ಲೀಸ್ಟ್ ಇವತ್ತೇನು ಮಹಿಳೆಯರೆಲ್ಲ ಕಾದು ಕೂತಿರ್ತಾರೆ, ನಿಮ್ಮ ಅಕೌಂಟ್ಗಳನ್ನ ನೀವು ಚೆಕ್ ಮಾಡಿಸ್ಕೊಬೋದು. ತುಂಬ ಬ್ಯಾಂಕ್ ಅಕೌಂಟ್ಸ್ಗಳಿರುತ್ತೆ, SBI ಆಗಲಿ, ಕೆನರಾ ಬ್ಯಾಂಕೇ ಆಗಲಿ, ಮುತ್ತೂಟ್ ಆಗಲಿ, ನಿಮಗೆ ತುಂಬ ಬ್ಯಾಂಕ್ಗಳಿರುತ್ತಲ್ಲ, ಎಲ್ಲ ಬ್ಯಾಂಕಲ್ಲೂ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ ನೀವು. ಇವತ್ತು ಸಂಜೆ ಒಳಗೆ ಅಟ್ಲೀಸ್ಟ್ 2,000 ರೂಪಾಯಿಗಳನ್ನಾದರೂ ಹಾಕ್ತಾರೆ ಸರ್ಕಾರದವರು. ಒಟ್ಟಿಗೆ 4,000 ಹಾಕಲಿಲ್ಲ ಅಂತಂದ್ರೂ 2,000 ಹಾಕ್ತಾರೆ. ಆದರೆ ತುಂಬ ಜನ ಹೇಳ್ತಾಯಿದ್ರು, ಎಲ್ಲ ಜಿಲ್ಲೆಗಳಿಗೂ ಒಟ್ಟಿಗೆ ಕಳಿಸ್ತಾರಾ ಇಲ್ವಾ ಅಂತೇಳಿ. ಇಲ್ಲ ಸ್ನೇಹಿತರೆ, ಎಲ್ಲ ಜಿಲ್ಲೆಗಳಿಗೂ ಕೂಡ ಒಟ್ಟಿಗೆ ಕಳಿಸೋದಕ್ಕೆ ಆಗೋದಿಲ್ಲ, ಸ್ವಲ್ಪ ಡಿಲೇ ಆಗುತ್ತೆ. ಆದ್ದರಿಂದ ಸ್ವಲ್ಪ ಆಯ್ಕೆ ಮಾಡ್ಕೊತಾರೆ, ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡು ಅಂಥ ಜಿಲ್ಲೆಗಳಿಗೆ ಫಸ್ಟ್ ಕಳಿಸ್ತಾರೆ. ಮೇ ಬಿ ನಿಮ್ಮ ಜಿಲ್ಲೆನೂ ಕೂಡ ಅದರಲ್ಲಿ ಫಸ್ಟೇ ಇರ್ಬೋದು, ಹೇಳೋದಕ್ಕಾಗಲ್ಲ. ಅದರಲ್ಲಿ ಸ್ವಲ್ಪ ಜಿಲ್ಲೆಗಳನ್ನು ಅವರು ಆಯ್ಕೆ ಮಾಡಿ ನಮಗೆ ಕೊಟ್ಟಿದ್ದಾರೆ, ಇಂಥ ಜಿಲ್ಲೆಗಳಿಗೆ ನಾವು ಆಯ್ಕೆ ಮಾಡಿದ್ದೀವಿ ಅಂತ. ಅದು ಯಾವುದು ಅಂತ ಹೇಳ್ತೀನಿ ನೋಡಿ. ಶಿವಮೊಗ್ಗ, ರಾಯಚೂರು, ಕೊಪ್ಪಳ, ಬೀದರ್, ಗುಲ್ಬರ್ಗ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಚಾಮರಾಜನಗರ, ಇಂಥ ಜಿಲ್ಲೆಗಳಿಗೆ ಫಸ್ಟ್ ಆಯ್ಕೆನ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಸೆಕೆಂಡ್ ಇನ್ನೂ ಸ್ವಲ್ಪ 10 ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಅವ್ರಿಗೆ ಸೆಕೆಂಡ್ ಸ್ಟೇಜಲ್ಲಿ ಹಣವನ್ನು ಕಳಿಸ್ತಾರಂತೆ. 1 ದಿನ 2 ದಿನ ವ್ಯತ್ಯಾಸದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ಹೋಗಿ ತಲುಪಿಬಿಡುತ್ತೆ. ತುಂಬ ಟೈಮ್ ಏನೂ ತೊಗೊಳೋದಿಲ್ಲ ಸ್ನೇಹಿತರೆ. ನೀವೆಲ್ಲರೂ ಕೂಡ ಸ್ವಲ್ಪ ಕಾಯಬೇಕಾಗುತ್ತೆ. ಇಲ್ಲಿವರೆಗೂ ಕೂಡ ಎಲ್ಲರೂ ಕೂಡ ಕಾದಿದ್ದೀವಿ. ಇನ್ನು 15 ಅಟ್ಲೀಸ್ಟ್ 18ರವರೆಗೂ ನಾವು ಕಾಯಬೇಕಾಗುತ್ತೆ. ಇದು ಜುಲೈ ಆಗಿರೋದ್ರಿಂದ ಏನು 4,000 ಹಣವನ್ನು ಹಾಕ್ತೀವಿ ಅಂದಿದ್ರು, ಅದಕ್ಕೆ ಸ್ವಲ್ಪ ನಿಯಮಗಳು ಕೂಡ ಇದೆ. ಏನಂತಂದರೆ, ನೀವೆಲ್ಲರೂ ಕೂಡ ಏನು ಮಧ್ಯಮ ವರ್ಗದವರಾಗಿರಬೇಕು, ಬಡ ಕುಟುಂಬಗಳಿಗೆ ಸೇರಿರಬೇಕು. ನಿಮ್ಮಲ್ಲಿ ಯಾವುದೇ ರೀತಿಯ ಟ್ರ್ಯಾಕ್ಟರೇ ಆಗಿರಲಿ, ವೈಟ್ ಕಾರ್ಡ್ ಇರೋವಂಥ ಬೋರ್ಡ್ಗಳಿರೋವಂಥ ಕಾರ್ಗಳು ಇರಬಾರ್ದು, ತುಂಬ 5 ಎಕರೆಗಿಂತ ಜಾಸ್ತಿ ನಮ್ಮ ಜಮೀನುಗಳು ಇರಬಾರ್ದು ಅಂತೇಳಿ ಸರ್ಕಾರದವರು ನಿಯಮಗಳನ್ನು ಹಾಕಿದ್ದಾರೆ, ತುಂಬ ಷರತ್ತುಗಳನ್ನು ಹಾಕಿದ್ದಾರೆ. ಇದನ್ನು ಯಾರೂ ಕೂಡ ಮೀರಬಾರ್ದು. ಅಂಥವರನ್ನು ಈ ಒಂದು ಲೀಸ್ಟಿನಿಂದ ತೆಗ್ದಾಕ್ಬಿಡಿ, ಗೃಹಲಕ್ಷ್ಮಿ ಅರ್ಜಿಯಿಂದ ತೆಗ್ದಾಕ್ಬಿಡಿ ಅಂತೇಳಿ CM ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಈ ಸಲ ನೋಡಬೇಕು ಯಾರ್ಯಾರಿಗೆ 11ನೇ ಕಂತು ಬರುತ್ತೆ. ಮೇ ಬಿ 11ನೇ ಕಂತು ಎಲ್ರಿಗೂ ಬರ್ಬೋದು, ಅದು ಹಳೆಯ ಲೀಸ್ಟ್ ಆಗಿರುತ್ತೆ. 11ನೇ ಕಂತು ಏನಿದೆ ಅದು ಹಳೆಯ ಲೀಸ್ಟ್ ಇರೋವಂಥ ನೇಮ್ಗಳು. 12ನೇ ಕಂತು ಮತ್ತು 13ನೇ ಕಂತಿಗೆ ಸ್ವಲ್ಪ ವೆರಿಫಿಕೇಷನ್ನ ಮಾಡ್ತಾರೆ, ಸ್ವಲ್ಪ ನೇಮ್ಗಳನ್ನ ತೆಗ್ದಾಕೋವಂಥ ಚಾನ್ಸಸ್ ಇದೆ. ಅಲ್ಲಿ ನೇಮ್ಗಳನ್ನ ತೆಗ್ದಾಕ್ತಾರೆ. ಮುಂಚೆ ಥರ ಎಲ್ರಿಗೂ ಕೂಡ ಕೊಡೋ ಚಾನ್ಸಸ್ ಇರಲ್ಲ ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು. ಆದರೆ ಇವತ್ತು ಈ ಮಾಹಿತಿಗಳ ಪ್ರಕಾರ ಜುಲೈ 15ನೇ ತಾರೀಕು 2,000 ಹಣವನ್ನು ಖಚಿತವಾಗಿ ಹಾಕ್ತೀವಿ. ಟ್ರೆಜರಿ ಬಿಟ್ಟೋಗಿದೆ, ಬ್ಯಾಂಕಿಗೂ ಕೂಡ ಅದು ಹೋಗಿದೆ ಅಂತ ಹೇಳಿದ್ದಾರೆ. ನೀವು ಇವತ್ತು ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನೊಂದು ಪ್ರಮುಖವಾಗಿ ಏನಂತಂದರೆ, ನಿಮ್ಮ ಒಂದು ಹೆಸರು ಏನು ನಿಮ್ಮಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮೇನಿದೆ ಆ ನೇಮು, ಆಧಾರ್ ಕಾರ್ಡ್ ನೇಮು ಮತ್ತು ನಿಮ್ಮ ರೇಷನ್ ಕಾರ್ಡ್ ನೇಮ್ 3 ಕೂಡ ಒಂದೇ ಥರವಾಗಿರಬೇಕು. 2 ಕೂಡ ಒಂದೇ ಹೆಸರು. ಎಕ್ಸಾಂಪಲ್ ಒಂದು ಹೆಸರನ್ನು ತಗೊಂಡ್ರೆ, ನಾವು ರಾಧಾ ಅಂತ ತಗೊಂಡ್ರೆ ಅಲ್ಲಿ ಏನು ರಾಧಾ ವಿ ಅಂತ ಇರುತ್ತೋ ಎಲ್ಲದರಲ್ಲೂ ಕೂಡ ರಾಧಾ ವಿ ಅಂತಲೇ ಇರಬೇಕಾಗುತ್ತೆ. ಬೇರೆ ಬೇರೆ ಹೆಸರುಗಳು ಇರಬಾರ್ದು. ಆ ಥರ ಏನು ಇನ್ಶಿಲ್ಲೇ ಆಗಲಿ ಪ್ರತಿಯೊಂದೇ ಆಗಲಿ, ಆಗ ನಿಮಗೆ ಹಣ ಬರೋ ಚಾನ್ಸಸ್ ಕೂಡ ಹೋಗುತ್ತೆ.
ಇದನ್ನು ತುಂಬ ಜನ ಫೇಸ್ ಮಾಡ್ತಾ ಇದ್ದಾರೆ. ನೀವು ಇದನ್ನು ಖುದ್ದಾಗಿ ಹೋಗಿ ಕರೆಕ್ಷನ್ನ ಮಾಡಿಸ್ಕೊಳ್ಳಿ. ನೀವೇ ಸ್ವತಃ ಬ್ಯಾಂಕಿಗೆ ಹೋಗಿ ಅಲ್ಲೇನಾದರೂ ಚೇಂಜಸ್ ಬೇಕು ಅಂದರೆ ಅಲ್ಲಿ ಮಾಡಿಸ್ಕೊಳ್ಳಿ. ಆಧಾರ್ ಕಾರ್ಡಲ್ಲಿ ಈ ಥರ ಇಲ್ಲ ಅಂದರೆ ಅದನ್ನು ಚೇಂಜಸ್ ಮಾಡ್ಕೊಳ್ಳಿ. ರೇಷನ್ ಕಾರ್ಡಲ್ಲಿ ಈ ಥರ ಇಲ್ಲ ಅಂದರೆ ಚೇಂಜಸ್ನ ಮಾಡಿಸ್ಕೊಬೇಕಾಗುತ್ತೆ. ಇದು ಕೂಡ ಒಂದು ಪ್ರಾಬ್ಲಮ್ ಆಗಿದೆ ಸ್ನೇಹಿತರೆ. ನೋಡೋಣ, ಎಲ್ಲರೂ ಕೂಡ ಸಂಜೆವರೆಗೂ ವೆಯ್ಟ್ ಮಾಡೋಣ. ಇನ್ನೂ ಕೂಡ ಏನೋ ಅಪ್ಡೇಟ್ ಇದ್ದರೆ ನಾವು ತಿಳಿಸ್ತಾ ಇರ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.